ಸರ್ ಥ್ಯಾಂಕ್ ಯು ಸರ್. ನಾನು ಹೇಳ್ಕೋಬೋದಲ್ಲ ಸರ್, ನಾನೊಬ್ಬ ಕಲಾವಿದ ಅಂತ. ಎಲ್ಲಿ ತನಕ ಹೋಗೋದಂದ್ರೆ ಅದು ನ್ಯಾಷನಲ್ ಲೆವೆಲ್ ತನಕ ಹೋಗಿ ಒಂದು ಅವಾರ್ಡ್ ಕಾಂಪಿಟಿಷನ್ಗೆ ಕಂಪೇರ್ ಮಾಡಿ ಒಂದು ಪ್ರಶ್ನೆ ಸರ್, ಇಷ್ಟು ದೊಡ್ಡ ಸಿನಿಮಾ ಮಾಡಿದಾಗ ಹೊಸ ಸ್ಕೀಮ್ ಡಬಲ್ ಇಂಟರ್ವಲ್ ಅಂತ ಸರ್ ಏನಿಲ್ಲ ಸರ್, ಅವಾರ್ಡ್ ಗಿವಾರ್ಡ್ ಗೊತ್ತಿಲ್ಲ ಸರ್ ನನಗೆ. ಒಂದ್ಸಲಿ ಸ್ಕ್ರಿಪ್ಟ್ ಕೇಳಿರ್ತೀನಿ ಸರ್, ಬೆಳಗ್ಗೆ ನಮ್ಮ ಡೈರೆಕ್ಟ್ ತುಂಬ ಒಳ್ಳೆ ಮಗು ಥರ ಬಂದು ಸ್ಕ್ರಿಪ್ಟಿಂಗ್ ಇಟ್ಬಿಟ್ಟು ಟಪ 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 ಎಲ್ಲರೂ ಅವ್ರು ಹೇಳ್ಬೇಕಾದ್ರೆ ಎಲ್ಲೋ ಒಂದು ಕಡೆ ಅನ್ಸುತ್ತೆ, ಓಕೆ ಎಲ್ಲೋ ಸ್ವಲ್ಪ ಆ್ಯಕ್ಟ್ ಮಾಡೋಕೆ ಒಂದು ಜಾಗ ಇದೆ ಕಣೆ, ಓಕೆ ಇಲ್ಲಿ ನಾನು ಮಾಡ್ತೀನಿ ಅಂತ ಅಲ್ಲಿ ಕೂತ್ಕೊಂಡು ಡಿಸ್ಕಸ್ ಮಾಡ್ತೀನಿ ಅಷ್ಟೇ. ಇದು ಬಂದಾಗತ್ತೆ ನಾನು ಮಾಡ್ತೀನಿ, ಇಲ್ಲಿ ಸ್ವಲ್ಪ ನನಗೆ ಗ್ಯಾಪ್ ಕೊಡೋದು. ಸೊ ಒಬ್ಬ ಡೈರೆಕ್ಟ್ ಅಷ್ಟು ಚೆನ್ನಾಗಿ ನಮ್ಮನ್ನು ಇದು ಮಾಡಿದಾಗ ಪ್ರಿಪೇರ್ ಮಾಡಿದಾಗ ಸೊ ನೀವು ಹೇಳಿದಾಗ ನನಗೆ ಆ್ಯಕ್ಟಿಂಗ್ ಬರ್ಬೋದು ಸರ್. ಸರ್ ನಿಮಗೆ ಸಿಕ್ಕಿದ ಬೆಸ್ಟ್ ಕಾಂಪ್ಲಿಮೆಂಟ್ ಇಂದರ್ ವರ್ಷನ್ಗೆ ಅಥವಾ ಓಲ್ಡರ್ ವರ್ಷನ್ ಸರ್? ಅಂದ್ರೆ ನಿಮ್ಗೆ ಗೆಟಪ್ ಸರ್ ಇಡೀ ಟೀಮ್ ಇಡೀ ಸಿನಿಮಾಗೆ ಸಿಗ್ತದೆ ಸರ್. ನಿಮಗೆ ಸರ್, ನಿಮ್ಮ ಪರ್ಸನಲಿ ನಿಮಗೆ ನನಗೆ ಏನಿಲ್ಲ ಸರ್. ಇಷ್ಟು ಸಿನಿಮಾದಲ್ಲಿ ಡಿ ಬಾಸ್ ಸಿನಿಮಾ ಅನ್ನೋದಾಗ್ತಿತ್ತು, ಆದ್ರೆ ಈ ಸಿನಿಮಾದಲ್ಲಿ ಕಥೆನೇ ಸೂಪರ್ ಸ್ಟಾರ್ ಆಗಿದೆ. ಸೊ ಏನ್ ಹೇಳ್ತೀರಾ ಸರ್? ಅಂದರೆ ನನ್ನ ಪ್ರೀತಿ ರಮ್ಮಮ್ಮ ಸರ್ ಇದು ಒಂಥರ ಡಿಫ್ರೆಂಟ್ ಆಗಿದೆ ಸರ್. ಸಂಗೊಳ್ಳಿ ರಾಯಣ್ಣಮ್ಮ ಅಲ್ಲ, ಆ ಕಥೆಗಿಂತ ಇದು ಇನ್ನೊಂದು ಸ್ವಲ್ಪ ವಿಭಿನ್ನವಾಗಿದೆ. ಒಂದೇನಂದ್ರೆ ಆ ಥರ ಬಂದಾಗ ಮಾಡಕ್ ನಾವು ರೆಡಿ ಇರ್ತೀವಮ್ಮ, ಅಂದ್ರೆ ಆ ಥರ ತಗೋಬರ್ಬೇಕಷ್ಟೇ. ಆಮೇಲೆ ಯಾರು ದೊಡ್ಡದಲ್ಲಮ್ಮ, ಸಿನಿಮಾ ದೊಡ್ಡದಮ್ಮ. ಈ ಸಿನಿಮಾ ಒಳಗಡೆ ಬಂದಾಗ ನಾನು ಇದು ಏನೋ ದರ್ಶನ್ ನಾನು ಅದು ನಾನು ಕಲಾವಿದನಾಗ ಒಳಗಡೆ ಬರ್ಬೇಕು ಅಷ್ಟೇ ಸರ್.